ಇನ್ನೊಂದು ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ವೇಳೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆಯಾ? ಇದು ಬೇರೆಯವರು ಹೇಳಿದರೆ ಬೇರೆ ಯಾವುದೋ ಪಾರ್ಟಿಯವರು ಆರೋಪ ಮಾಡ್ತಿದ್ದಾರೆ ಅಂದರೆ ಏನೋ ಸಂಕಟಕ್ಕೋ ಹೊಟ್ಟೆ ಕಿಚ್ಚಿಗೋ ಕೋಪಕ್ಕೋ ದ್ವೇಷಕ್ಕೋ ಅಸೂಯೆಗೋ ಅಸಹನೆಗೋ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಆದರೆ ಖುದ್ದು ಅವರ ಪಕ್ಷದ್ದೇ ಒಬ್ಬ ನಾಯಕರು ಹೇಳ್ತಾ ಇದ್ದಾರಲ್ಲ, ಇದು ವಿಚಾರ. ಈಗ ಸ್ವಪಕ್ಷದ ವಿರುದ್ಧವಾಗಿಯೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಶಾಸಕ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್. ಎಷ್ಟು BSY ಮುಖ್ಯಮಂತ್ರಿಗಳಾಗಿದ್ದಾಗ 40,000 ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ ಇವರು. 40,000 ಕೋಟಿ ಲೂಟಿ ಆಗಿರೋದು ಯಡಿಯೂರಪ್ಪ ಅವರ ಟೈಮಲ್ಲಿ, ಅವರು CM ಆಗಿದ್ದಾಗ ಅಂತ ಯತ್ನಾಳ್ರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಎಲ್ಲಿ? ವಿಜಯಪುರದಲ್ಲಿ ಮಾತಾಡಿದ್ದಾರೆ ಯತ್ನಾಳ್ರು. 40,000 ಕೋಟಿ ತಿಂದಿದ್ದಾರೆ ಇವರು. ಎಲ್ಲ ದಾಖಲೆ ಆಚೆ ತೆಗಿತೀನಿ ನಾನು, ನೋಡ್ತಾ ಇರಿ. ಈ ಕಡೆ ಒಂದು ಕಡೆ ಕೋವಿಡ್ ಹಗರಣ, ಈ ಕೋವಿಡ್ ಹಗರಣದ ತನಿಖೆಗೆ ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆ ಮುಂದಾಗ್ತಾ ಇದೆ. ಕೋವಿಡ್ ಕತೆ ಏನಾಯಿತು ಅಂತ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ವೇಳೆಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ, ಒಂದಲ್ಲ ಎರಡಲ್ಲ, 40% ಕಮಿಷನ್ ಆರೋಪವನ್ನು ಬೊಮ್ಮಾಯಿ ಸರ್ಕಾರ ಹೊತ್ಕೊಂಡಿತ್ತು ಒಂದು ಭಾಗ. ಇಲ್ಲಿ ಯತ್ನಾಳ್ರು ನೋಡಿದ್ರೆ ಇದು ಬರೀ 40% ಅಲ್ಲರಿ, 40,000 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಈ ಯೋಜನೆಗಳಿದೆಯಲ್ಲ, ಗ್ಯಾರಂಟಿ ಯೋಜನೆ, ಎಲ್ಲವಕ್ಕೂ ಸೇರಿ ಬೇಯಿಸ್ತಾ ಇರೋದು 60,000 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ. 60,000 ಕೋಟಿ ರೂಪಾಯಿಗಳಲ್ಲಿ ಜನಕ್ಕೆ ಅಕ್ಕಿನೂ ಬರುತ್ತೆ, ಜನ ಫ್ರೀಯಾಗಿ ಬಸ್ಸಲ್ಲೂ ಓಡಾಡ್ಬೋದು ಮಹಿಳೆಯರು, ಜೊತೆಗೆ ಇಲ್ಲಿ ಯುವ ನಿಧಿ ಯೋಜನೆಗೂ ಆಗುತ್ತೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ 2,000 ರೂಪಾಯಿ ಅಕೌಂಟ್ಗೂ ಹಾಕಬಹುದು, ಫ್ರೀ ಕರೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಇದೆಲ್ಲ ಸೇರಿದ್ರೆ 60,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗೋದು ಈ ಸರ್ಕಾರದ ಲೆಕ್ಕದ ಪ್ರಕಾರ. ಇಲ್ಲಿ ನೋಡಿದ್ರೆ ಯಡಿಯೂರಪ್ಪನವ್ರು CM ಆಗಿದ್ದಾಗ ತಿಂದಿರೋದೇ 40,000 ಕೋಟಿ ಅಂತ ಯತ್ನಾಳ್ರು ಹೇಳ್ತಿರೋದು. ಇವರು 40,000 ಕೋಟಿ ತಿಂದಿದ್ದಾರೆ, ದಾಖಲೆಲ್ಲ ತೆಗಿತೀನಿ ನಾನು. 40,000 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೂಟಿ ಮಾಡಿ ಏನು ಆಸ್ತಿ ಮಾಡಿದ್ರು ಇದೆಲ್ಲವನ್ನು ನಾನು ತೆಗಿತೀನಿ. ಈಗ ನೀವು ನೋಡ್ತಾ ಇರಿ, ವೆಯ್ಟ್ ಮಾಡಿ, ನಾನು ತೆಗಿತೀನಿ ಅಂತ ಒಂದು ಕಡೆ ಯತ್ನಾಳ್ರು ಗಂಭೀರ ಆರೋಪವನ್ನು ಯಡಿಯೂರಪ್ಪ ಸರ್ಕಾರದ ವಿರುದ್ಧವಾಗಿ ನೇರವಾಗಿ ಮಾಡಿದ್ದಾರೆ. ಲೂಟಿ ಮಾಡಿ ಆಸ್ತಿ ಮಾಡಿರುವುದನ್ನು ಹೊರಗಡೆ ತೆಗಿತೀನಿ ಅಂತ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್ರು. ಮತ್ತೆ ಒಂದು ಕಡೆ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಕೋವಿಡ್ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಯತ್ನಾಳ್ರು ಮಾಡ್ತಿರೋ ಆರೋಪ ಏನು ಚೆಕ್ ಮಾಡಿಕೊಂಡ್ರೆ ನೋಡಿ, BSY CM ಆಗಿದ್ದಾಗ 40,000 ಕೋಟಿ ಭ್ರಷ್ಟಾಚಾರ ಇವರು ಮಾಡಿದ್ದಾರೆ. 45 ರೂಪಾಯಿಗೆ ಒಂದು ಮಾಸ್ಕ್ ಇವರು 485 ರೂಪಾಯಿ ಹಾಕಿ ಖರೀದಿ ಮಾಡ್ಕೊಂಡಿದ್ದಾರೆ. 45 ರೂಪಾಯಿ ಮಾಸ್ಕು 485 ರೂಪಾಯಿ ಖರೀದಿ ಮಾಡಿರೋದು. ಬೆಂಗಳೂರಲ್ಲಿ 10,000 ಬೆಡ್ಗಳನ್ನು ಬಾಡಿಗೆಗೆ ಪಡ್ಕೊಂಡಿದ್ರು. ಏನಾಯ್ತು ಆ ಬೆಡ್ಗಳು? ಎಲ್ಲೋಯ್ತಪ್ಪ ಆ ಬೆಡ್ಗಳು? 10,000 ಬೆಡ್ಡು ಬಾಡಿಗೆ ಹಣದಲ್ಲೇ ಬೆಡ್ ಖರೀದಿ ಮಾಡಿದರೆ 2 ಬೆಡ್ ಬರ್ತಾ ಇದ್ವು. ಈಗ ಹೇಗೆ ಅಂದರೆ, ಒಂದು ಬೆಡ್ಗೆ 2,000 ರೂಪಾಯಿ ಅಂದ್ಕೊಳ್ಳಿ, ಇವ್ರು 20,000 ಕೊಟ್ಟು ಒಂದು ಬೆಡ್ ತೊಗೊಂಡಿದ್ರೆ ಎಷ್ಟು ಬೆಡ್ ಬರ್ತಾಯಿತ್ತಪ್ಪ ನಿಮಗೆ ಅಂತ ಲೆಕ್ಕ. ಒಂದು ಉದಾಹರಣೆ ಅಷ್ಟೇ. ಎಷ್ಟು 1,000 ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀರಾ? ಕೊಳ್ಳೆ ಹೊಡೆದಿರೋದು ಎಷ್ಟು ಹೇಳಿಬಿಡಿ. 2 ಬೆಡ್ ಬರುವ ದುಡ್ಡಲ್ಲಿ ನೀವು ಬರೀ ಬಾಡಿಗೆ ಕಟ್ಟಿದ್ದೀರಿ. ಬೆಡ್ಡನ್ನು ಬಾಡಿಗೆಗೆ ಅಂತ ತಗೊಳ್ಳೋದು. ಎಷ್ಟು ಬಾಡಿಗೆ ಕಟ್ಟಿದ್ದಾರೆ ಅಂದರೆ, ಬಾಡಿಗೆ ಕಟ್ಟಿರೋ ದುಡ್ಡಲ್ಲಿ ಹೊಸದು 2 ಬೆಡ್ ಕೊಂಡ್ಕೊಳ್ಬಹುದು ಅಂತ ಆ ಮಟ್ಟದ ಭ್ರಷ್ಟಾಚಾರ ಆಗಿದೆ. 40,000 ಕೋಟಿ ರೂಪಾಯಿಗಳ ಒಂದು ಭ್ರಷ್ಟಾಚಾರ ಇಲ್ಲಾಗಿದೆ. ಇದು ಆಡಿಟ್ ರಿಪೋರ್ಟಲ್ಲೂ ಕೂಡ ಅದು ಬಂದಿತ್ತಿದ್ದು, ಸವಿಸ್ತಾರವಾಗಿ ಬಂದಿತ್ತಿದ್ದು. ಏನೇನು ಮಾಡಿದ್ದಾರೆ, ಮಾಸ್ಕ್ ಕಥೆ ಏನು, ಆಕ್ಸಿಜನ್ಗಳ ಕಥೆ ಏನಾಗಿದೆ, ಅಲ್ಲಿ ಬೇರೆ ಏನೇನು ಕಥೆಗಳು ನಡೆದಿದೆ ಅಂತ ಆಡಿಟ್ ರಿಪೋರ್ಟಲ್ಲಿ ಕೂಡ ಬಂದಿತ್ತು. ಒಬ್ಬೊಬ್ಬ ಕರೋನಾ ರೋಗಿಯಿಂದ 8ರಿಂದ 10 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇವರು. ಒಬ್ಬೊಬ್ಬ ಕರೋನಾ ರೋಗಿಗೆ 8ರಿಂದ 10 ಲಕ್ಷ ರೂಪಾಯಿಗಳ ಬಿಲ್ಲು ಇವರು ಮಾಡಿ ಹಾಕಿದ್ದಾರೆ. ಇಲ್ಲಿ ಎಷ್ಟು ದುಡ್ಡು ಬಂದಿದೆ ಇವರಿಗೆ ಒಬ್ಬ ಪೇಷಂಟಿಂದ? ಚೆನ್ನಾಗಿ ತಿಂದಿದ್ದಾರೆ. ಇಲ್ಲಿ ನನಗೆ ಕೊರೋನಾ ಪಾಸಿಟಿವ್ ಆದಾಗ 5,80,000 ರೂಪಾಯಿ ತೊಗೊಂಡ್ರು ಸ್ವಾಮಿ. ಕೋವಿಡ್ ಪಾಸಿಟಿವ್ ಆಗಿದ್ದೆ ನಾನು, 5,80,000. ನಾನು ಕಮಿಟಿ ಮೀಟಿಂಗ್ ಹೋಗಿ ಬಂದರೆ 65,000 ರೂಪಾಯಿ ಸಿಗುತ್ತೆ. ಕಮಿಟಿಯ ಮೀಟಿಂಗ್ ಅಂತ ಹೋಗಿ ಬಂದರೆ 65,000 ರೂಪಾಯಿ ಸಿಗುತ್ತೆ. ಆ ಹಣ ಏನಾದರೂ ನಾವು ತೆಗೆದುಕೊಂಡು ಬಿಟ್ಟರೆ ನಾವು ಮನುಷ್ಯರೇನ್ರಿ? ಕೋವಿಡಲ್ಲಿ ಹಣ ತಿಂದ್ರಲ್ಲ, ಪೇಷಂಟ್ ಹತ್ರ ಹಣ ತಿಂದ್ರಲ್ಲ, ನಾವು ಮನುಷ್ಯರ ಕೆಲಸ ಮಾಡಿದ್ರೆ. BSY CM ಆಗಿದ್ದಾಗ 40,000 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನು ಅವರು ಮಾಡಿದ್ದಾರೆ ಅಂತ ಯತ್ನಾಳ್ರು ಗಂಭೀರ ಆರೋಪವನ್ನು ಇಲ್ಲಿ ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ಯತ್ನಾಳ್ರು ನೋಡಿ. 45 ರೂಪಾಯಿದ ಮಾಸ್ಕ ಯಡಿಯೂರಪ್ಪನವರ, ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ 8 ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ, ನಾನು ಗುರ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡೀನಿ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಆ 10,000 ಬೆಡ್ ಬಾಡಿಗೆ, ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನಿಮ್ಗೆ? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ, ಒಂದು ಪರ್ ಡೇ ಎಷ್ಟು? ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ ಎಲ್ಲ. ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತತನ?
ಕರೋನಾದಾಗ ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರೆ ಕೇಳ್ರಿ. ಈಗ ಶಶಿ ಪಾಲ್ರಿ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು, ನಾ ಎಲ್ಲ ತೆಗೆವಂದ್ರೆ ನಾನು ಮಾಡಲಿಲ್ಲ. ಡೀಟೇಲ್ಸ್ಗಳಿಗೆ ಇದೀಗ ಸಿದ್ದಪ್ಪ ಇದ್ದಾರೆ. ಸಿದ್ದಪ್ಪ, ಯಾವ ತರಹದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರದ ಕಾಲದ ಭ್ರಷ್ಟಾಚಾರದ ಆರೋಪವನ್ನು ಇಲ್ಲಿ ಯತ್ನಾಳರು ಮಾಡಿದ್ದಾರೆ ಅಂತ ಸಿದ್ದಪ್ಪ? ಖಂಡಿತ ರಮಾಕಾಂತ್, ಯಡಿಯೂರಪ್ಪನವರು ಸಿಎಂ ಇದ್ದಾಗ ಕರೋನಾ ಕೂಡ ಸಾಕಷ್ಟು ಪ್ರಕರಣಗಳು ಜಾಸ್ತಿ ಇತ್ತು. ಅಂತ ಸಂದರ್ಭದಲ್ಲಿ ಕರೋನಾದಲ್ಲಿ 45 ರೂಪಾಯಿ ಮಾಸ್ಕ್ ಬೆಲೆಯನ್ನ ಸರ್ಕಾರದಲ್ಲಿ ಎಷ್ಟು ಖರ್ಚು ಹಾಕಿದ್ದಾರೆ ಅನ್ನೋದನ್ನ ನನಗೆ ಗೊತ್ತಿದೆ ಅಂತ ನೇರವಾಗಿ ಯಡಿಯೂರಪ್ಪರ ವಿರುದ್ಧವಾಗಿ ವಿಜಯಪುರ ನಗರದ ಶಾಸಕ ಆಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಒಂದು ಮಾಸ್ಕ್ಗೆ 485 ಹಾಕಿದ್ದಾರೆ ಅನ್ನುವಂತ ಕೂಡ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಬೆಂಗಳೂರಲ್ಲಿ 10,000 ಬೆಡ್ ಮಾಡಿದಾಗ ಹೇಳಿದ್ದೀರಿ ಮತ್ತು 10,000 ಬೆಡ್ಗಳನ್ನ ಬಾಡಿಗೆ ಪಡೆದಿದ್ದು ಕೂಡ ಗೊತ್ತಿದೆ. ಹೀಗಾಗಿ ಯಾವ್ಯಾವ ಹಣಗಳನ್ನು ಮತ್ತೆ ಯಾವ್ಯಾವ ಬೆಡ್ಗಳಲ್ಲಿ ತಾವು ಖರೀದಿ ಮಾಡಿದ್ರಿ, 2 ಬೆಡ್ಗಳಾಗಿರ್ಬೋದು, ಸಾಕಷ್ಟು ಎಷ್ಟು ಸಾವಿರ ಬೆಡ್ಗಳನ್ನ ತಾವು ಕೊಳ್ಳೆ ಹೊಡೆದಿದ್ದೀರಿ ಅಂತ ನೇರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪರ ವಿರುದ್ಧವಾಗಿ ವಾಗ್ದಾಳಿಯನ್ನ ಕೂಡ ಮಾಡಿರುವಂತದ್ದು. ಇನ್ನು ಕೊರೋನಾದ ವೇಳೆಯಲ್ಲಿ 40,000 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದೀರಿ ಅಂತ ಈಗ ನೇರವಾಗಿ ಯಡಿಯೂರಪ್ಪರ ವಿರುದ್ಧವಾಗಿ ವಾಗ್ದಾಳಿ ಮಾಡ್ತಕ್ಕಂಥದ್ದು. ಒಂದು ಕೊರೋನಾ ರೋಗಿಗೆ 8 ರಿಂದ 10 ಲಕ್ಷ ರೂಪಾಯಿಯನ್ನ ಬಿಲ್ ಮಾಡಿರುವಂತದ್ದು ಮತ್ತು ಅಂದ್ರೆ ಬಿಜೆಪಿ ನಮ್ಮ ಸರ್ಕಾರ ಕೂಡ ಇತ್ತು. ಆ ಸಂದರ್ಭದಲ್ಲಿ ಕಳ್ಳರು ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ಈ ಕುರಿತಾಗಿ ವಿಧಾನಸೌಧದಲ್ಲಿ ಕೂಡ ನಾನು ಹೇಳಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನು ಅವ್ರಿಗೆ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಆ ಸಂದರ್ಭದಲ್ಲಿ ಪಾಸಿಟಿವ್ ಆದಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ 5,80,000 ತೆಗೆದುಕೊಂಡಿದ್ರು. ಇಷ್ಟು ಹಣವನ್ನ ಬಡವರಿಗೆ ಎಲ್ಲಿಂದ ಕೊಡಕ್ಕಾಗತ್ತೆ ಅನ್ನುವಂತ ಮಾತನ್ನ ನಾನು ವಿಧಾನಸೌಧದಲ್ಲಿ ಸಾಕಷ್ಟು ಬಾರಿ ಮಾತನಾಡಿದ್ದೇನೆ. ಆದ್ರೆ ಆರೋಗ್ಯ ವಿಚಾರದಲ್ಲಿ ನಾನು ಯಾವುದೇ ರೀತಿ ಸರ್ಕಾರದಿಂದ ಹಣ ಇಲ್ಲಿವರೆಗೂ ಪಡೆದಿಲ್ಲ ಮತ್ತು ಶಾಸಕರಿಗೆ 2 ಲಕ್ಷ ರೂಪಾಯಿ ಸಂಬಳವಿದೆ, ನಾನು ಕಮಿಟಿ ಮೀಟಿಂಗ್ ಹೋಗಿ ಬಂದ್ರೆ 65 ಲಕ್ಷ ಸಾವಿರವರೆಗೂ ಕೂಡ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಈಗ ಸದ್ಯಕ್ಕೆ ಏನು BS ಯಡಿಯೂರಪ್ಪರ ವಿರುದ್ಧವಾಗಿ ವಾಗ್ದಾಳಿಯನ್ನ ಕೂಡ ಮಾಡಿರುವಂತದ್ದು, ಅದು ಕೊರೋನಾ ಸಂದರ್ಭದಲ್ಲಿ 45 ರೂಪಾಯಿ ಮಾಸ್ಕ್ ಬೆಲೆಯನ್ನೇ ಸರ್ಕಾರದಲ್ಲಿ ಎಷ್ಟು ಖರ್ಚು ಹಾಕಿದ್ದೀರಿ ಅಂತ ನೇರವಾಗಿ ವಾಗ್ದಾಳಿ ನಡೆಸಿರುವಂತದ್ದು. ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸಿದ್ದಪ್ಪ.